ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್ ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ಇವತ್ತು ನಾನು ಕೋಲಾರಕ್ಕೆ ಬಂದಿದ್ದೀನಿ. ಚೆಂಡು ಹೂದ ಏನು ರೇಟ್ ಇದೆ ನೋಡೋಣ. ಚೆಂಡು ಹೂವು ಮತ್ತು ಎಲ್ಲ ಹೂಗಳ ಬಗ್ಗೆ ತಿಳ್ಕೊಳ್ಳೋಣ. ಅಣ್ಣ ಇದು ಏನು ರೇಟ್ ಆಗಿದೆ ಅಣ್ಣ ಇವತ್ತು? 32 ಇದಾ? ಇದು ರೆಡ್ಡು ಇವೆರಡು ಸೇರಿ 32. ಇವತ್ತು 13ನೇ ತಾರೀಕು ಆಗ್ತಾ ಇರೋದು, ಆಗಸ್ಟ್ 13ಕ್ಕೆ. ಚೆಂಡು ಹೂವು 33 ರೂಪಾಯಿಗೆ ಆಗಿದೆ ಅಂತೆ. ಇವೆಲ್ಲನೂ ಹಂಗೆ ಕೊಟ್ಬಿಡ್ತಾರೆ. ಇದು ಹೋಟ್ಲೆಕ್ಕ ಕೂಗೋದಿಲ್ಲ, ಹಂಗೆ ಕೂಗ್ತಾರೆ, ಕೊಟ್ಬಿಡ್ತಾರೆ. ಇಲ್ಲಿ ಇದೆ ಚಾಮಂತಿ. ಅಣ್ಣ ಇದು ಎಷ್ಟಾಯ್ತು ಅಣ್ಣ? ಏನು 150 ರೂಪಾಯಿಗೆ ಆಗಿದೆ. ಇದು 150 ರುಪೀಸ್. ಅದೇನೋ ಅಷ್ಟು ಚೆನ್ನಾಗಿಲ್ಲ ಐಟಮ್. ಇಲ್ಲಿ ಚಿಲ್ಲರೆ ವ್ಯಾಪಾರ ಮಾಡ್ತಾ ಇರೋರು, ಇವ್ರ ಹತ್ರ ಕೇಳೋಣ ಏನು ರೇಟಿಗೆ ಮಾಡ್ತಾ ಇದ್ದಾರೆ. ಅಣ್ಣ ಚೆನ್ನಾಗಿದೆ ಹೂವು, ಏನು ರೇಟಿಗೆ ಮಾಡ್ತಾ ಇದೆಯಾ ಇದು? 140. 240 ರುಪೀಸ್ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಇದು ಅಣ್ಣ ನೀಲಿ ಎಷ್ಟದು? 200 ರೂಪಾಯಿ. ಅದೆಲ್ಲನು ಆಕ್ಷನ್ 150 ಆಗಿದೆ. ಇದನ್ನು 100 ಒಂದು ಲೆಕ್ಕ, ಚಿಲ್ಲರೆ ಬಂದರೆ ಒಂದು ಲೆಕ್ಕ. ಹೌದಾ? ಇರಲಿ. ಇಲ್ಲಿ ಚೆಂಡು ಹೂವು ಆಗ್ತಾ ಇದೆ. 30 ರೂಪಾಯಿಗೆ ಆಗಿದೆ ಅಂತೆ ಚೆಂಡು ಹೂವು ಇವ್ರ ಮಂಡಿಲಿ. ಅಣ್ಣ ಹೂವು ಏನು ರೈಸ್ ಆಗ್ತದ? ಹಿಂಗೆ ಇರುತ್ತಾ? ಇನ್ನೂ ಎಷ್ಟು ದಿನ ಹಿಂಗೆ ಇರುತ್ತೆ? ಯಾವತ್ತಿಂದ ರೈಸ್ ಆಗ್ಬೋದು ಹೂವು? ಇವತ್ತಿಂದ ರೈಸ್ ಮಾಡ್ಕೊಳ್ಳಿ. ಇವತ್ತಿಂದ ರೈಸ್ ಆಗ್ಬೋದು. 25 ಇತ್ತು, ಇವತ್ತು 30-32 ಗಂಟೆ ಹೋಗ್ತದೆ. ಅಂದರೆ ಇವತ್ತು 7 ರೂಪಾಯಿ ಜಾಸ್ತಿ ಆಗಿದೆ. ಫಾಲೋ ಅವರು ನಮ್ಗೆ ಹೇಳಿದ್ರು, ಏನೇನು ಮಾಡಿದ್ವಿ ಅಂತ ಎಲ್ಲ ಹೇಳಿದ್ರು. ಥ್ಯಾಂಕ್ ಯು ಬ್ರದರ್. ನೀವೆಲ್ಲ ನೋಡಿ ನಮ್ಗೆ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಅಂಗಡಿಲಿ ಬಂದಿದ್ದೀನಿ. ಈ ಅಂಗಡಿಲಿ ಹಾರ, ಚಿಲ್ಲರೆ ಹೂವು ಎಲ್ಲ ಇದೆ. ಮೊದಲನೇದಾಗಿ ಮುಂದ್ಗಡೆ ಇರೋ ಹಾರ ಎಷ್ಟಪ್ಪ? 200 ರೂಪಾಯಿ. ಇದು ದೊಡ್ಡದು ಚಾಮಂತಿ. ಇದು ಅದು ಹಿಂದ್ಗಡೆ ಸಖತ್ತಾಗಿರೋದು. ಅದು ಹಿಂದ್ಗಡೆ ದೊಡ್ಡದೈತಲ್ಲ, ಅದು 1000 ರೂಪಾಯಿ ಅದಾ? 1000 ರೂಪಾಯಿ. ಸೂಪರ್. ಆಮೇಲೆ ಇದು ಚಿಲ್ಲರೆ ಇದೇನು ರೇಟ್ ಇದೆ? ಇದು 1/4 kg. ಇವೆಲ್ಲ 50 ರೂಪಾಯಿ 1/4 kg. 50 ರುಪೀಸಿಗಿದೆ ಅಂತ ಇದೆಲ್ಲಾನು. ಇದು 1/4 kg 50. ಇದು ವೈಟು ಎಷ್ಟಣ್ಣ? ಇದು ವೈಟು 320 ರೂಪಾಯಿ ಕೆಜಿ. 320. 1/4 kg 80 ರೂಪಾಯಿ. ಈ ಹೂಕ್ ರೈಟ್, ಬಿಳಿ ಹೂಕ್ ರೈಟ್ ಇದೆ. ಬಿಳಿ ಚಾಮಂತಿಗೆ ರೈಟ್ ಜಾಸ್ತಿ ಇದೆ ಇವಾಗ. ಇದೆಲ್ಲ ತೆಗೆದಿಟ್ಕೊಂಡಿದ್ದಾರೆ. ಇದು ಹೈದ್ರಾಬಾದ್ಗೆ ಹೋಗ್ತಾ ಇದೆ ಅಂತೆ. ನಮ್ಮ ಕೋಲಾರದಿಂದ ಹೈದ್ರಾಬಾದ್ವರೆಗೂ ಹೋಗ್ತಾ ಇದೆ ಹೂವು. ಎಷ್ಟು ಮೂಟೆ ಕಳಿಸ್ತೀರಪ್ಪ? ಎಷ್ಟು ಮೂಟೆ ಕಳಿಸ್ತೀರಾ? 30ರಿಂದ 40 ಮೂಟೆ ಹೈದ್ರಾಬಾದ್ ಕಳಿಸ್ತಾ ಇದ್ದಾರೆ. 91 ರೂಪಾಯಿ. 91 ರುಪೀಸ್ಗೆ ಆಗಿದೆ ಇದು. ಬರೀ 40. 40 ರುಪೀಸ್. ಇದು 120. 120. ಇದು ಚೆನ್ನಾಗಿಲ್ಲ ಅಂತ 40 ರೂಪಾಯಿ. ಇದು ಸಖತ್ ಕಲರ ಕಾಣಿಸ್ತದೆ. ಇದೇನ ಎಷ್ಟಾಗಿದೆ ಅಣ್ಣ? ಇದು 120. ಇದನ್ನ ಸಖತ್ ಕಾಣಿಸ್ತಾ ಇದೆ ನೋಡಕ್ಕೆ. ಇದು 180 ರೂಪಾಯಿಗೆ ಇದು ಆಗ್ತಾ ಇದೆ. ಅಣ್ಣ 180? 250 ರೂಪಾಯಿ ಮಾರ್ಕೆಟ್. 250 ರೂಪಾಯಿ ಟಾಪ್. 100ರಿಂದ ಬಂದು 250 ಹೋಗಿದೆ. ಓಕೆ. 100 ಇಂದ ಹಿಡಿದು 250 ವರೆಗೂ ಇವತ್ತು ಆಗಿರುವಂಥದ್ದು. 180 ರೂಪಾಯಿಗೆ ಇದು ಆಕ್ಷನ್ ಆಗ್ತದೆ. ಇದು ವೈಟ್ದು ಇದು 300 ರುಪೀಸ್ ವರೆಗೂ ಆಗಿದೆ ಅಂತ ಇವತ್ತಿನ ಮಾರ್ಕೆಟಲ್ಲಿ ಅಣ್ಣ ಹೇಳ್ತಾ ಇದ್ದಾರೆ. ಅಣ್ಣ ಚೆಂಡು ಏನು ರೇಟ್ ಆಗ್ತಾ ಇದೆ ಇವತ್ತು? ಎಲ್ಲ 35. ರೆಡ್ 30ರಿಂದ 35 ಇವತ್ತು ಆಗ್ತಾ ಇರೋಂಥದ್ದು. ಏನಾದ್ರು ರೈಸ್ ಆಗ್ಬೋದು? ಯಾವತ್ತಿಂದ ರೈಸ್ ಆಗೋದು? ಇವತ್ತಿಂದ ರೈಸ್ ಕಂಟಿನ್ಯೂ ಇರುತ್ತಾ? ಸೊ ಇವತ್ತಿಂದ ಸ್ವಲ್ಪ ರೈಸ್ ಆಗ್ಬೋದು ನಮ್ಮ ಕೋಲಾರದ ಹೂವಿನ ಮಾರುಕಟ್ಟೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇನ್ನೇನು ಹಬ್ಬನೂ ಹತ್ರ ಬರ್ತಾ ಇದೆ. ಹಬ್ಬನೂ ಹತ್ರ ಬರ್ತಾ ಇದೆ. ಅಮಾವಾಸ್ಯೆ ಆಗೋಗಿದೆ. ಇನ್ನು ಎಲ್ಲ ಹಬ್ಬಗಳು, ಶ್ರಾವಣ ಮಾಸ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಇನ್ನು ಇವತ್ತಿಂದ ಶ್ರಾವಣ ಮಾಸ ಪ್ರಾರಂಭ. ಸಿಕ್ಕಾಪಟ್ಟೆ ಐಟಮ್ ಇವತ್ತು ಬರ್ತಾ ಇದೆ.
ದಿನಕ್ಕಿಂತ ಇವತ್ತು ಜಾಸ್ತಿ ಐಟಮ್ ಬರೋದು ಕಾಣಿಸ್ತದೆ. ಅದೇ ರೀತಿಯಾಗಿ ರೈಟ್ ಕೂಡ ಜಾಸ್ತಿ ಆಗಿದೆ ಇವತ್ತು. ನೆನ್ನೆ 25 ಇತ್ತಂತೆ ಚೆಂಡು ಹೂವು, ಇವತ್ತು 32, 33, 35 ಆಗಿರೋದು. ಇದೆಲ್ಲ ಹೊರ್ಗಡೆಗೆ ಹೋಗ್ತಾ ಇದೆ. ಸಿಕ್ಕಾಪಟ್ಟೆ ಐಟಮ್ ಬಂದಿದೆ ಇವತ್ತು, ಮಾಲ್ ಜಾಸ್ತಿ ಬಂದಿದೆ. ಅದೇ ರೀತಿಯಾಗಿ ರೈಟ್ ಕೂಡ ಜಾಸ್ತಿ ಇದೆ. ನೋಡ್ಬೋದು ಎಷ್ಟೊಂದು ಗಾಡಿಗಳು ಬಂದಿದ್ದಾವೆ ಅಂತ. ತುಂಬ ಜನ ಎತ್ಕೊಂಡ್ಬರ್ತಾ ಇದ್ದಾರೆ, ದೊಡ್ಡ ದೊಡ್ಡ ಗಾಡಿ, ಚಿಕ್ಕ ಚಿಕ್ಕ ಗಾಡಿ, ಕಾರುಗಳು ಎಲ್ಲದರಲ್ಲೂ ತೊಗೊಂಡು ಬರ್ತಾ ಇದ್ದಾರೆ. ಇಲ್ಲಿ ಒಬ್ಬರು ರೈತರು ಎತ್ಕೊಂಡ್ಬಂದಿದ್ದಾರೆ ಹೂವು. ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದಂತೆ ಈ ಹೂವು. ಗಟ್ಟಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋಂಥದ್ದು. ನೀವು ನೋಡ್ದಂಗೆ ಸಿಕ್ಕಾಪಟ್ಟೆ ಮಾಲ್ ಬಂದಿದೆ, ಇನ್ನೂ ಅಷ್ಟು ಬರ್ತಾ ಇದೆ. ಅಲ್ಲಿವರೆಗೂ ರಶ್. ಇವಾಗೆ ಶ್ರಾವಣ ಮಾಸ ಬರ್ತಿದ್ದಂಗೆ ಫುಲ್ ರೈಟಿಗೆ ಡಿಮ್ಯಾಂಡ್ ಆಗೋಗಿದೆ ಹೂವಿಗೆ. ನೋಡ್ಬೇಕು ಇದೇ ರೀತಿ ಇನ್ನೂ ಎಷ್ಟು ದಿನ ಇರುತ್ತಾ. ರೈಟ್ ಜಾಸ್ತಿ ಆಗ್ತದೆ, ಇವತ್ತಿಂದಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸ್ಟಾಕ್ ಬರ್ತಾ ಇದೆ. ಒಳ್ಳೆ ಮಾಲ್ ಬಂದಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಚೆನ್ನಾಗಿರೋ ಸರ್ಕ್ ಬಂದಿದೆ, ಸ್ಟಾಕ್ ಫುಲ್ ಇದೆ, ಫುಲ್ ಸ್ಟಾಕ್ ಬಂದಿದೆ. ನೋಡಿ ಗಾಡಿಗಳು ಇಷ್ಟೊಂದು ನೋಡ್ತಾ ಇರಲಿಲ್ಲ. ನೋಡಿ ದೊಡ್ಡ ದೊಡ್ಡ ಟೆಂಪೋಗಳೆಲ್ಲನೂ ಐಟಮ್ ತುಂಬ್ಕೊಂಡು ಬಂದಿದ್ದಾರೆ. ಸೊ ಇದು ಇವತ್ತಿಗೆ ಈ ರೈಟ್ ಇರೋವಂಥದ್ದು. ಫುಲ್ ಗಾಡಿಗಳೆಲ್ಲ ತುಂಬಿದ್ದಾವೆ ನೋಡ್ತಾ ಇದ್ದಾರೆ.